Hello guys, welcome back to our new vlog. ಗೈಸ್ ಈ ವ್ಲಾಗು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಒಂದು ಹ್ಯಾಪಿ ಮೂಮೆಂಟಿಂದ ಸ್ಟಾರ್ಟ್ ಆಗ್ತಾ ಇದೆ. ಏನಪ್ಪ ಹ್ಯಾಪಿ ಮೂಮೆಂಟ್ ಅಂತ ಹೇಳಿದ್ರೆ ಮೈಕ್ ತಂದಿದ್ದೀವಿ ಗೈಸ್. ಮೈಕ್ ತಂದಿದ್ದೀವಿ ನೋಡ್ಬೋದು. ಮೈಕ್ ಇನ್ನೂ ಅನ್ಬಾಕ್ಸಿಂಗ್ ಕೂಡ ಮಾಡಿಲ್ಲ, ಜಸ್ಟ್ ಈಗ ತಾನೇ ಬಂದಿದ್ದು. ನಮ್ಮ ಮೋಸ್ಟರ್ನೇ ಕೂಡ ಬಂದಿದ್ದಾರೆ ಈಗ ತಾನೇ. ಹೇಳಪ್ಪ ಹಾಯ್ ಗೈಸ್. ಇವಾಗ ಬನ್ನಿ ಗೈಸ್, ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ, ಹೇಗಿದೆ ಏನಂತ ನೋಡೋಣ. 2 ಡೇ ಮಂಡೇ ಬುಕ್ ಮಾಡಿದ್ದು, ಇವಾಗ ವೆಡ್ನೆಸ್ಡೇ ಬಂದಿದೆ. ಇವತ್ತು ಡೇ ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ವ್ಲಾಗು, ಯಾಕಂದರೆ ಇವತ್ತು ಹಾಲಿಡೇ ಇದೆ ಗೈಸ್. ಅದು ಏನು ಇವತ್ತು ಈದ್ ಮಿಲಾದ್. ಈದ್ ಮಿಲಾದ್ ಫೆಸ್ಟಿವಲ್ ಇದೆ. ಹ್ಯಾಪಿ ಈದ್ ಮಿಲಾದ್ ಎಲ್ಲರಿಗೂ, ನನ್ನ ಮುಸ್ಲಿಂ ಫ್ರೆಂಡ್ಸ್ ಬಂದವ್ರಿಗೆ ಎಲ್ಲರಿಗೂ. ಬನ್ನಿ ಗೈಸ್, ಇವಾಗ ಇದನ್ನು ಬೇಗ ಅನ್ಬಾಕ್ಸಿಂಗ್ ಮಾಡೋಣ. ನಮ್ಮ ಮೋಕ್ಷಕ ಕೈಗೆ ಇವಾಗ ಕ್ಯಾಮ್ರಾನ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಇಟ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನು ಬುಕ್ ಮಾಡ್ತಾಯಿದ್ದೀನಿ, ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಇದರ ಪ್ರೈಸ್ ಎಷ್ಟಪ್ಪ ಅಂತ ಹೇಳಿದ್ರೆ, ನಿಮಿಷಕ್ಕೆ ಅನ್ಬಾಕ್ಸಿಂಗ್ ಮಾಡಿ ಎಲ್ಲ ಹೇಳಿದ್ಮೇಲೆ ಲಾಸ್ಟಲ್ಲಿ ಪ್ರೈಸ್ ಹೇಳ್ತೀನಿ. ಹೋಗೋದು ಹೇಗಿದೆ ಅಂತ. ಇನ್ನೂ ಇದ್ರ ಮೇಲೆ ಇದಿದೆ ಗೈಸ್, ಇನ್ನೂ ರ್ಯಾಪ್ ಕವರ್ ಇದೆ ಇನ್ನು ಹೋಗೋದು. ಗೈಸ್, ನಾನು ಮೈಕ್ ಇಲ್ಲದೆ ಇದ್ದಾಗ ವಿಡಿಯೋನ ಫಸ್ಟು ಎಲ್ಲ ಶೂಟ್ ಆದಮೇಲೆ ಎಡಿಟ್ ಮಾಡೋ ಟೈಮಲ್ಲಿ ಒಂದೊಂದು ಕ್ಲಿಪ್ನೇ ಅಂದರೆ ನಾನೇನು ಕಂಟಿನ್ಯೂಸ್ ಆಗಿ ಫೋನ್ ಇಟ್ಕೊಂಡು ಮಾಡಲ್ಲ, ಗೊತ್ತಿರೋದೇ ನಿಮ್ಗೆ. ಅದು ನಾನು ಕಟ್ ಮಾಡಿ ಮಾಡ್ತಾ ಇರ್ತೀನಿ ಅಷ್ಟಾಗಿ. ಅದು ನಿಮ್ಗೆ ಗೊತ್ತಿರೋದೇ ಗೈಸ್, ನಾನು ಕಂಟಿನ್ಯೂಸ್ ಆಗಿ ಏನು ಮೊಬೈಲ್ ಇಟ್ಕೊಂಡು ಏನು ಶೂಟ್ ಮಾಡಲ್ಲ ವ್ಲಾಗು. ಕಟ್ ಮಾಡಿ ಮಾಡ್ತೀನಿ, ಅದು ನಿಮ್ಗೆ ಗೊತ್ತಿರೋದೆ. ಅದು ಅವಾಗ ಒಂದೊಂದು ಕ್ಲಿಪ್ನ ನಾನು ಐಸೋಲೇಟ್ ಮಾಡ್ತಾಯಿದ್ದೆ, ವಾಯ್ಸ್ ಐಸೋಲೇಟ್ ಅಂತ ಹೇಳ್ಬಿಟ್ಟು ಕ್ಯಾಪ್ಕಟ್ಟಲ್ಲಿ ನಾನು ಎಡಿಟ್ ಮಾಡ್ತಾಯಿದ್ದೆ ಬ್ಲಾಗು. ಅವಾಗ ಐಸೋಲೇಟ್ ಮಾಡ್ತಾಯಿದ್ದೆ ಒಂದೊಂದು ಕ್ಲಿಪ್ನೇ. ಅದು 1 ನಿಮಿಷ ಜಾಸ್ತಿ ಟೈಮ್ ಹಿಡಿತಾಯಿತ್ತು ಗೈಸ್. ಅದು 1 ನಿಮಿಷ ವಿಡಿಯೋಗೆ 40 ಸೆಕೆಂಡ್ ಹಿಡಿತಾಯಿತ್ತು, ಏನಿಲ್ಲ ಅಂದರು. ಹಂಗೆ ಅಕಸ್ಮಾತ್ ಏನಾದರೂ ದೊಡ್ಡ ವಿಡಿಯೋಗಳೇನೋ ಮಾಡಿದಾಗ, ಅಂದರೆ ಗೇಮ್ ಶೀಟಿಂಗ್ ಚಾಲೆಂಜ್ ಆವಾಗ ಆ ಟೈಮಲ್ಲಿ ಮಾಡುವಾಗ ನಾನು ಒಂದು ಕಡೆ ಇಟ್ಬಿಟ್ಟಿರ್ತೀನಿ. ನೀವು ನೋಡಿರ್ಬೋದು, ಯಾವಾಗ ಈಟಿಂಗ್ ಚಾಲೆಂಜಲ್ಲಿ ಒಂದು ಕಡೆ ಇಟ್ಬಿಟ್ಟಿರ್ತೀನಿ. ಅದು ಒಂದು 5 ನಿಮಿಷ 6 ನಿಮಿಷ 10 ನಿಮಿಷ 12 ನಿಮಿಷ ಹಂಗೆ ಆಗ್ತಿದ್ದಾಗ ಫುಲ್ ಒಂದು 15 ನಿಮಿಷ ಅದಕ್ಕೆ ತೊಗೊತಾ ಇತ್ತು ಎಲ್ಲ ಎಡಿಟ್ ಮಾಡುವಾಗ. ಹಾಗೆ ಅದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಇವಾಗ ಏನಪ್ಪ ಅಂತ ಹೇಳಿದ್ರೆ, ಇದು ಡಿವೈಡರ್ ಕೊಟ್ಟಿರ್ತಾರೆ. ಆ ಡಿವೈಡರ್ನ ನಾವು ಚಾರ್ಜಿಂಗ್ ಹಾಕ್ತೀವಲ್ಲ, ಆ ಪ್ಲೇಸಲ್ಲಿ ಹಿಂಗೆ ನೋಡ್ಬೋದು ಇದೆ. ಅದನ್ನು ಅದಕ್ಕೆ ಈ ಡಿವೈಡರ್ನ ಚಾರ್ಜಿಂಗ್ ಹಾಕ್ತಿರಲ್ಲ, ಆ ಪ್ಲೇಸಲ್ಲಿ ಪಿನ್ ಮಾಡಿಬಿಟ್ಟು ಕನೆಕ್ಟ್ ಮಾಡಿಬಿಟ್ಟು ಇದರಲ್ಲಿ ಆನ್ ಮಾಡಬೇಕು. ಏನೋ ಅಂತ ಹೇಳ್ತೀನಿ ಏನು ಮಾಡೋದು ಅಂತ. ಇದನ್ನ ಆನ್ ಮಾಡಿ ಮಾತಾಡಿದ್ರೆ ಡಿವೈಡರ್ ಹಾಕಿದ ತಕ್ಷಣ ನಮ್ಮ ಸರೌಂಡಿಂಗಲ್ಲಿ ಇರೋ ಡಿವೈಡರ್ ಅಲ್ಲಿ ಹಾಕ್ಬಿಟ್ಟು ಡಿವೈಡರ್ ಹಾಕಿದ ತಕ್ಷಣ ಸರೌಂಡಿಂಗ್ ಇರೋ ವಾಯ್ಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಇವಾಗ ನಾನು ಮಾತಾಡ್ತಾ ಇರೋದು ನಿಮ್ಗೆ ಹೆಂಗೆ ಕೇಳಿಸೋದು ಗೊತ್ತಿಲ್ಲ, ಆದರೆ ಇದು ಹಾಕ್ಕೊಂಡಾಗ ನೋಡಿ ಹೆಂಗೆ ಬರುತ್ತೆ ಅಂತ ವಾಯ್ಸು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಏನು ಅಂತ. ಈ ಡಿವೈಡ್ ಆಗಿದ ತಕ್ಷಣ ಸರೌಂಡಿಂಗ್ ವಾಯ್ಸ್ ಎಲ್ಲ ರಿಮೂವ್ ಆಗಿಬಿಟ್ಟು ಮೈಕ್ ಯಾರ ಹತ್ರ ಇದೆಯೋ ಮೈಕಲ್ಲಿ ಯಾರು ಮಾತಾಡ್ತಾ ಇದ್ದಾರೋ ಅವ್ರ ವಾಯ್ಸೇ ಕ್ಲಿಯರಾಗಿ ಕೇಳಿಸುತ್ತೆ ಗೈಸ್. ನಿಮಗೆಲ್ಲ ಇದೆಲ್ಲ ಗೊತ್ತಿರುತ್ತೆ, ಆದರೂ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮಗೂ ಗೊತ್ತಾಗಲಿ ಅಂತ. ಇವಾಗ ಬನ್ನಿ ಗೈಸ್, ಇದನ್ನ ಹಾಕ್ಕೊಂಡು ಮಾತಾಡಿದ್ರೆ ಹೇಗಿರುತ್ತೆ, ಹಾಕ್ಕೊಂಡಿರ ಇಲ್ಲೇ ಬೇಕು ಅನ್ಸುತ್ತೆ ಅಂತ ನೋಡೋಣ ಗೈಸ್. ಇದ್ರದ್ದು ಒಂದು ಶಾರ್ಟ್ಸ್ ಹಾಕ್ತೀನಿ, ಅದು ಹೇಗಿದೆ ಏನು ಅಂತ ನೋಡಿಕೊಂಡು ಬನ್ನಿ ಗೈಸ್.
ಗೈಸ್ ಈ ನಡುವೆ ಮೊದಲು ಸ್ಟಾರ್ಟಿಂಗ್ ಬ್ಲಾಗ್ಸಲ್ಲಿ ನೀವು ಮೈಕ್ ನೋಡ್ತಾ ಇದ್ರಿ. ಮತ್ತೆ ಒಂದು ಅರ್ಧ ವಿಡಿಯೋ ಅಲ್ಲಿ ನಿಮಗೆ ಮೈಕ್ ಕಾಣಿಸಿಲ್ಲ, ನಾನು ಮೈಕು ಹಾಕೊಂಡಿರಲಿಲ್ಲ. ಯಾಕಪ್ಪ ಅಂತೇಳಿದ್ರೆ ಗೈಸ್ ನಿಮಗೆ ಹೇಳಿದ್ದೆ, ನಾನು ಊರಲ್ಲಿದ್ದಾಗ ಒಂದ್ಸತಿ ನಮ್ಮ ಸ್ಕೂಲ್ದು ಫ್ರೆಶರ್ಸ್ ಇದೆ, ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತ. ನಾನು ಅವತ್ತು ಪ್ರೋಗ್ರಾಮ್ ಇತ್ತು ಗೈಸ್. ಪ್ರೋಗ್ರಾಮಲ್ಲಿ ನಾನು ಏನು ಅನ್ಕೊಂಡೆ ಅಂದರೆ ಫಂಕ್ಷನ್ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೆ. ಅದು ಮಾಡೋಣ ಅಂತೇಳಿ ಇಂಥದ್ದೇ ಸೇಮ್ ಡಿವೈಡರು ಮೈಕ್ ಎತ್ಕೊಂಡೋಗಿದೆ. ಆದರೆ ಇದು ಡಿವೈಡರ್ ಇದೆಯಲ್ಲ ಗೈಸ್, ಡಿವೈಡರು ಅಲ್ಲಿ ಕಳೆದೋಗೈತೆ ಫಂಕ್ಷನಲ್ಲಿ ಕಳೆದೋದಾಗ ಈ ಡಿವೈಡರ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಗೈಸ್. ಅದಕ್ಕೆ ಈ ಡಿವೈಡರ್ ಇಲ್ಲದೆ ನಾನು ಈ ನಡುವೆ ಏನು ಮಾಡೋಕ್ಕಾಗಿಲ್ಲ. ಮತ್ತು ಇದು ಅಂಗಡಿಯಲ್ಲಿ ಇದು ಕೇಳೋಣ ಅಂತ ಹೇಳಿದ್ರೆ ಇಲ್ಲೆಲ್ಲೂ ಸಿಕ್ಕಿಲ್ಲ ಗೈಸ್. ಇದ್ರೂ ಬರೀ ಪೀಸೇ ಕೊಡಲ್ಲ, ಇದು ಮೈಕು ಕೊಡ್ತಾರೆ. ಇರಲಿಲ್ಲ ಗೈಸ್, ನಾನೆಲ್ಲ ಹುಡುಕಿನೇ ಲಾಸ್ಟ್ ಆಪ್ಷನ್ ಆಗಿ ಅಮೆಝಾನಲ್ಲಿ ಬುಕ್ ಮಾಡಿದ್ದು. ನಾನು ಇಲ್ಲಿ ತೊಗೊಂಡಿದ್ದೆ ಸ್ವಲ್ಪ ಬೇಗನೆ ಇನ್ನೂ ಸ್ವಲ್ಪ ಬೇಗನೆ ತೊಗೊತಾ ಇದ್ದೆ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಇದ್ದಿದ್ರೆ ನೋಡಿದ್ರೆ ಚಿಕ್ಕಬಳ್ಳಾಪುರಲ್ಲಿ ಇರಲಿಲ್ಲ, ಎಲ್ಲೂ ಇಲ್ಲ ಅಂತ ಇದ್ದದು. ಅದಕ್ಕೆ ಬುಕ್ ಮಾಡಿದೆ ಗೈಸ್ ನಾನೇ. ನೋಡ್ಬೋದು ಬೇಗನೆ ಬಂದಿದೆ ಇದು. ನಾನು ನಡುವೆ ಎಲ್ಲ ಎಡಿಟ್ ಮಾಡಿದಾಗೆಲ್ಲ ಐಸೋಲೇಟ್ ಮಾಡ್ತಾಯಿದ್ದೆ ವಾಯ್ಸ್ನ, ಆದರೂ ಸ್ವಲ್ಪ ಕ್ಲಿಯರಾಗೆಲ್ಲ ಕೇಳಿಸ್ತಾ ಇರಲಿಲ್ಲ ನನ್ನ ವಾಯ್ಸು. ಎಲ್ಲ ಸರೌಂಡಿಂಗ್ ವಾಯ್ಸೇ ಜಾಸ್ತಿ ಕವರ್ ಆಗ್ತಾಯಿತ್ತು, ನೀವು ಗಮನಿಸಿರ್ಬೋದು. ಎಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಆಡಿಯೋ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡಿ ಅಂತ. ಫೈನಲಿ ನಾವು ಮೈಕ್ ತೊಗೊಂಡಿದ್ವಿ, ಇವತ್ತಿಂದ ಕ್ಲಿಯರಾಗಿ ಕೇಳಿಸ್ತಾ ಇದೆ ಎಲ್ಲನೂ. ಯಾವುದೇ ಒಂದು ಏನೇ ವ್ಲಾಗ್ ಮಾಡಲಿ ನನ್ನ ವಾಯ್ಸ್ ಕ್ಲಿಯರಾಗಿ ಕೇಳಿಸುತ್ತೆ. ಇವಾಗ ಬನ್ನಿ ಗೈಸ್, ಇದನ್ನು ಹಾಕ್ಕೊಂಡು ನಮ್ಮ ಚಾನಲ್ ಒಂದು ಇಂಟ್ರೊಡಕ್ಷನ್ ಕೊಡೋಣ, ನಮ್ಮ ಬ್ಲಾಗ್ ಇಂಟ್ರೊಡಕ್ಷನು ನೋಡೋಣ ಹೇಗೆ ಬರುತ್ತೆ ಏನು ಅಂತ. ನಮ್ಮ ಕ್ಯಾಮ್ರಾಮ್ಯಾನ್ ಮೋಕ್ಷಜ್ಞ, ಬನ್ನಿ ಗೈಸ್ ಇವಾಗ ಒಂದು ಇಂಟ್ರೊಡಕ್ಷನ್ ಕೊಡೋಣ. ಹಲೋ ಗೈಸ್, ಇವಾಗ ಇಂಟ್ರೊಡಕ್ಷನ್ ಕೊಡೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೈಸ್ ಈ ವ್ಲಾಗು ಎಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ನೋಡ್ಬೋದು, ನಮ್ಮ ಹೊಸ ಮೈಕ್ ತೊಗೊಂಡಿದ್ವಿ. ಹೊಸ ಮೈಕ್ ಅನ್ಬಾಕ್ಸಿಂಗಿಂದ ಸ್ಟಾರ್ಟ್ ಆಗ್ತಾಯಿದೆ ಗೈಸ್. ಹೇಗಿತ್ತು ನಮ್ಮ ಮೈಕಲ್ಲಿ ಸೌಂಡ್ ಹೇಗೆ ಕೇಳಿಸ್ತಾಯಿದೆ ಏನು ಅಂತ ಕಮೆಂಟ್ ಮಾಡಿ ಗೈಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಆಫ್ ಮಾಡು. ಹಲೋ ಗೈಸ್, ಚಿಕ್ಕಬಳ್ಳಾಪುರದಲ್ಲಿ ಸ್ವಲ್ಪ ವರ್ಕ್ ಇತ್ತು, ಆ ವರ್ಕ್ ಹೋಗಿ ಸ್ವಲ್ಪ ಲೇಟ್ ಆಗಿತ್ತು ಗೈಸ್. ಆ ವರ್ಕ್ ನಡೀತಾ ಇದೆ. ಆ ವರ್ಕ್ ಏನಪ್ಪ ಅಂಥೇಳಿ ನಾನು ಮುಂದೆ ಬರೋ ವ್ಲಾಗಲ್ಲಿ ಹೇಳ್ತೀನಿ ಗೈಸ್. ನಿಮ್ಗೆ ಹೇಳ್ತಾನೆ ಬರ್ತಾಯಿದ್ದೀನಿ, ಈ ನಡುವೆ ಎಲ್ಲ ಮುಂದೆ ಹೇಳ್ತೀನಿ ಅಂತ. ಅದು ಇವಾಗ ಹೇಳೋ ಅಂತ ಇದೇನಿಲ್ಲ ಗೈಸ್, ಮುಂದೆ ಹೇಳ್ತೀನಿ ಏನು ಅಂತ. ಇವಾಗ ಆಗ್ತಾನೆ ಒಂದು 5ಗೆ ಮನೆಗೆ ಬಂದೆ. ಮಧ್ಯಾಹ್ನ ಹೋಗಿದ್ದು ಗೈಸ್. ಮಧ್ಯಾಹ್ನ 2 ಗಂಟೆಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿ ವರ್ಕ್ ಇತ್ತು, ಆ ವರ್ಕೆಲ್ಲ ಮುಗಿಸ್ಕೊಂಡು 5:30 ಆಯಿತು. ಬಂದು ಮತ್ತೆ ಫುಲ್ಲು ಟಯರ್ಡ್ ಆಗಿದ್ದೆ. ಇವತ್ತೇನು ವರ್ಕೌಟ್ ಮಾಡೋಕ್ಕೆ ಹೋಗಿಲ್ಲ ಗೈಸ್, ಯಾಕೋ ಫುಲ್ಲು ಸುಸ್ತು ಅನ್ನಿಸ್ತಾಯಿತ್ತು. ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟೆ. ರೆಸ್ಟ್ ತೊಗೊಂಡು ಇವಾಗ ಜಸ್ಟ್ ಈಗ ತಾನೇ ಒಂದು 15 ಮಿನಿಟ್ಸ್ ಆಯಿತು ಊಟ ಮಾಡಿ. ಇವಾಗ ಈ ವ್ಲಾಗ್ಗೆ ಎಂಡ್ ಮಾಡೋ ಟೈಮ್ ಬಂದಿದೆ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಮೈಕ್ ಇವತ್ತು ತೊಗೊಂಡಿದ್ವಿ ಹೊಸದು, ಆಲ್ರೆಡಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಆ ವಾಯ್ಸು ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ತಾ ಇರ್ತೀರ ಅನಿಸುತ್ತೆ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.